ಆರೋಪಗಳು. ಯಾಕಂದರೆ ದುಡ್ಡು ತಗೊಂಡು ಮಾಡಿದ್ದಿದ್ರೆ ಅದು ದುಡ್ಡು ಕೊಟ್ಟಂಗೆಲ್ಲ ಕೆಲಸ ಮಾಡಬೇಕಾಗಿತ್ತು. ನಮಗೆ ಹಿಂದಿನ ಪ್ರಕರಣಗಳಲ್ಲೂ ಹಲವಾರು ಪ್ರಕರಣಗಳಲ್ಲಿ ವಾರಾಹಿ ಹೋರಾಟಗಳಲ್ಲಿ ವಾರಾಹಿ ಇವತ್ತು ಅದ್ರ ಬಗ್ಗೆ ಒಬ್ಬ ಶಾಸಕರು ಸರ್ಕಾರದ ವಿರುದ್ಧವೇ ಪ್ರತಿಭಟನೆ ಕೂತ್ಕೊಂಡು ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಅದಕ್ಕಿಂತ ಮೊದಲು 30 ವರ್ಷದ ಹಿಂದಿನಿಂದಲೂ ಕೂಡ ಯಾವ ಪತ್ರಕರ್ತನೂ ವಾರಾಹಿ ಯೋಜನೆಯ ಬಗ್ಗೆ ಅದರ ಹಗರಣಗಳ ಬಗ್ಗೆ ಮಾತಾಡಿರಲಿಲ್ಲ. ವಸಂತ ಗಿಳಿಯರ ಅಭಿಮತದಲ್ಲಿ ವಾರಾಹಿ ಕಣಿವೆಯ ಡಕಾಯಿತರು ಅಂತೇಳಿ ಅದು ಸಾರ್ವಜನಿಕ ಚರ್ಚೆಗೆ ಬರುವಾಗ ನಾನು ವರದಿ ಮಾಡಿದ್ದು. ಯಾರ ಹತ್ರ ದುಡ್ಡು ತೊಗೊಂಡು ಮಾಡಿದ್ದಿಲ್ಲ. ಯಾಕಂದರೆ ಕಾಂಟ್ರಾಕ್ಟರ್ ದುಡ್ಡು ಇದು ಏನೋ ಅಂತ ಹೇಳಿದ್ರೆ ಕೋಟೆ ಶ್ರೀನಿವಾಸ್ ಪೂಜಾರಿ ಅವರು ಒಂದು ಕತೆ ಹೇಳ್ತಾ ಇದ್ರು, ಈ ಸೆಕ್ಕಿಟ್ಟಿನ ಕತೆ. ಇದು ಈಗಿನ ಸಮಾಜವೂ ಹಿಂಗೆ ಆಗ್ಬಿಡ್ತು. ಅಲ್ಲ, ಈಗ ಅದೇ ನೀವು ಹೇಳಿದ್ರಲ್ಲ ಕರೆಕ್ಟ್ ಇದೆ. ಈಗ ಏನಾಗುತ್ತೆ, ಯಾರದ್ದೇ ಪರವಾಗಿ ಮಾತಾಡಿದ್ರು ಅಂತ ಹೇಳಿದರೆ ದುಡ್ಡು ತಗೊಂಡ ಅಂಥೇಳಿ, ಯಾರದ್ದೇ ವಿರುದ್ಧವಾಗಿ ಮಾತಾಡಿದ ಅಂತ ಹೇಳಿದರೆ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದಾಗ ಕೊಡಲಿಲ್ಲ, ಅದಕ್ಕೆ ಮಾತಾಡ್ತಿದ್ದಾನೆ ಅಂತೇಳಿ. ಪತ್ರಕರ್ತ ಅಥವಾ ಸಾರ್ವಜನಿಕ ಜೀವನದಲ್ಲಿ ಇರುವವನ ಮೇಲೆ ಸಹಜವಾಗಿ ಬರುವಂಥ ಅಪವಾದಗಳಿವು. ಅದಕ್ಕೆ ಯೋಚನೆ ಮಾಡ್ಕೊಂಡು ನಾವು ಆ ಅಪವಾದಕ್ಕೆ ಹೆದರ್ಕೊಂಡು ಮಾತಾಡದೇ ಇದ್ದರೆ ನಮ್ಮ ಆತ್ಮಸಾಕ್ಷಿ ನಾವು ಕೊಂದು ಹಾಕಿದಾಗ ಆಗ್ತದೆ. ನಾವು ಅದಕ್ಕೆ ಆ ಥರದ ಇವತ್ತು ಕೂಡ ದಿನ ಬೆಳಗಾದರೆ ಫೇಸ್ಬುಕ್ಕು ಇನ್ಸ್ಟಾ ಓಪನ್ ಮಾಡಿದರೆ ಇಂಥದ್ದೇ ಮೆಸೇಜು, ನೀನು ಏನು ಬಕೆಟು, ನೀನು ಸೂಟ್ ಕೇಸು ಅಂಥೇಳಿ. ಅದನ್ನೆಲ್ಲ ನಾನು ಗಮನಿಸೋದೇ ಇಲ್ಲ ನಮ್ಮದೇನಿದ್ರು. ಯಾಕಂದರೆ 3 ವರ್ಷದ ಹಿಂದೆ ನಾನು ಏನು ಪ್ರತಿಪಾದನೆಯನ್ನು ಮಾಡಿದ್ದೆ ಇವತ್ತಿಗೂ ಕೂಡ ಅದೇ ಪ್ರತಿಪಾದನೆ ಮಾಡ್ತಾ ಇದ್ದೀನಿ. ಆವಾಗ ಧ್ವನಿಗಳು ಕಡಿಮೆ ಇತ್ತು, ಇವತ್ತು ಧ್ವನಿಗಳು ದೊಡ್ಡ ಸಂಖ್ಯೆಯಲ್ಲಿವೆ. ಇವತ್ತು ಲಕ್ಷಾಂತರ ಜನ ಅದನ್ನು ಪ್ರತಿಪಾದಿಸುವವರು ಹುಟ್ಟುಕೊಂಡಿದ್ದಾರೆ ಅಂತ ಹೇಳಿದರೆ ನಾವು ಸತ್ಯವನ್ನು ಹೇಳಿದ್ದೀವಿ ಅಂಥೇಳಿ ಸಾರ್ವಜನಿಕವಾಗಿಯೂ ಇವತ್ತು ಜಗಜ್ಜಾಹೀರಾಗಿದೆ. ಈ ಬುರುಡೆ ಗ್ಯಾಂಗು ದೊಡ್ಡ ಷಡ್ಯಂತ್ರ, ಅನನ್ಯ ಭಟ್ ಅನ್ನುವ ಮಗಳೇ ಇರಲಿಲ್ಲ, ಆರೋಪಗಳು. ಯಾಕಂದರೆ ದುಡ್ಡು ತಗೊಂಡು ಮಾಡಿದ್ದಿದ್ರೆ ಅದು ದುಡ್ಡು ಕೊಟ್ಟಂಗೆಲ್ಲ ಕೆಲಸ ಮಾಡಬೇಕಾಗಿತ್ತು. ನಮಗೆ ಹಿಂದಿನ ಪ್ರಕರಣಗಳಲ್ಲೂ ಹಲವಾರು ಪ್ರಕರಣಗಳಲ್ಲಿ ವಾರಾಹಿ ಹೋರಾಟಗಳಲ್ಲಿ ವಾರಾಹಿ ಇವತ್ತು ಅದ್ರ ಬಗ್ಗೆ ಒಬ್ಬ ಶಾಸಕರು ಸರ್ಕಾರದ ವಿರುದ್ಧವೇ ಪ್ರತಿಭಟನೆ ಕೂತ್ಕೊಂಡು ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಅದಕ್ಕಿಂತ ಮೊದಲು 30 ವರ್ಷದ ಹಿಂದಿನಿಂದಲೂ ಕೂಡ ಯಾವ ಪತ್ರಕರ್ತನೂ ವಾರಾಹಿ ಯೋಜನೆಯ ಬಗ್ಗೆ ಅದರ ಹಗರಣಗಳ ಬಗ್ಗೆ ಮಾತಾಡಿರಲಿಲ್ಲ. ವಸಂತ ಗಿಳಿಯರ ಅಭಿಮತದಲ್ಲಿ ವಾರಾಹಿ ಕಣಿವೆಯ ಡಕಾಯಿತರು ಅಂತೇಳಿ ಅದು ಸಾರ್ವಜನಿಕ ಚರ್ಚೆಗೆ ಬರುವಾಗ ನಾನು ವರದಿ ಮಾಡಿದ್ದು. ಯಾರ ಹತ್ರ ದುಡ್ಡು ತೊಗೊಂಡು ಮಾಡಿದ್ದಿಲ್ಲ. ಯಾಕಂದರೆ ಕಾಂಟ್ರಾಕ್ಟರ್ ದುಡ್ಡು ಇದು ಏನೋ ಅಂತ ಹೇಳಿದ್ರೆ ಕೋಟೆ ಶ್ರೀನಿವಾಸ್ ಪೂಜಾರಿ ಅವರು ಒಂದು ಕತೆ ಹೇಳ್ತಾ ಇದ್ರು, ಈ ಸೆಕ್ಕಿಟ್ಟಿನ ಕತೆ. ಇದು ಈಗಿನ ಸಮಾಜವೂ ಹಿಂಗೆ ಆಗ್ಬಿಡ್ತು. ಅಲ್ಲ, ಈಗ ಅದೇ ನೀವು ಹೇಳಿದ್ರಲ್ಲ ಕರೆಕ್ಟ್ ಇದೆ. ಈಗ ಏನಾಗುತ್ತೆ, ಯಾರದ್ದೇ ಪರವಾಗಿ ಮಾತಾಡಿದ್ರು ಅಂತ ಹೇಳಿದರೆ ದುಡ್ಡು ತಗೊಂಡ ಅಂಥೇಳಿ, ಯಾರದ್ದೇ ವಿರುದ್ಧವಾಗಿ ಮಾತಾಡಿದ ಅಂತ ಹೇಳಿದರೆ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದಾಗ ಕೊಡಲಿಲ್ಲ, ಅದಕ್ಕೆ ಮಾತಾಡ್ತಿದ್ದಾನೆ ಅಂಥೇಳಿ. ಪತ್ರಕರ್ತ ಅಥವಾ ಸಾರ್ವಜನಿಕ ಜೀವನದಲ್ಲಿ ಇರುವವನ ಮೇಲೆ ಸಹಜವಾಗಿ ಬರುವಂಥ ಅಪವಾದಗಳಿವು. ಅದಕ್ಕೆ ಯೋಚನೆ ಮಾಡ್ಕೊಂಡು ನಾವು ಆ ಅಪವಾದಕ್ಕೆ ಹೆದರ್ಕೊಂಡು ಮಾತಾಡದೇ ಇದ್ದರೆ ನಮ್ಮ ಆತ್ಮಸಾಕ್ಷಿ ನಾವು ಕೊಂದು ಹಾಕಿದಾಗ ಆಗ್ತದೆ. ನಾವು ಅದಕ್ಕೆ ಆ ಥರದ ಇವತ್ತು ಕೂಡ ದಿನ ಬೆಳಗಾದರೆ ಫೇಸ್ಬುಕ್ಕು ಇನ್ಸ್ಟಾ ಓಪನ್ ಮಾಡಿದರೆ ಇಂಥದ್ದೇ ಮೆಸೇಜು, ನೀನು ಏನು ಬಕೆಟು, ನೀನು ಸೂಟ್ ಕೇಸು ಅಂಥೇಳಿ. ಅದನ್ನೆಲ್ಲ ನಾನು ಗಮನಿಸೋದೇ ಇಲ್ಲ ನಮ್ಮದೇನಿದ್ರು. ಯಾಕಂದರೆ 3 ವರ್ಷದ ಹಿಂದೆ ನಾನು ಏನು ಪ್ರತಿಪಾದನೆಯನ್ನು ಮಾಡಿದ್ದೆ ಇವತ್ತಿಗೂ ಕೂಡ ಅದೇ ಪ್ರತಿಪಾದನೆ ಮಾಡ್ತಾ ಇದ್ದೀನಿ. ಆವಾಗ ಧ್ವನಿಗಳು ಕಡಿಮೆ ಇತ್ತು, ಇವತ್ತು ಧ್ವನಿಗಳು ದೊಡ್ಡ ಸಂಖ್ಯೆಯಲ್ಲಿವೆ. ಇವತ್ತು ಲಕ್ಷಾಂತರ ಜನ ಅದನ್ನು ಪ್ರತಿಪಾದಿಸುವವರು ಹುಟ್ಟುಕೊಂಡಿದ್ದಾರೆ ಅಂತ ಹೇಳಿದರೆ ನಾವು ಸತ್ಯವನ್ನು ಹೇಳಿದ್ದೀವಿ ಅಂಥೇಳಿ ಸಾರ್ವಜನಿಕವಾಗಿಯೂ ಇವತ್ತು ಜಗಜ್ಜಾಹೀರಾಗಿದೆ. ಈ ಬುರುಡೆ ಗ್ಯಾಂಗು ದೊಡ್ಡ ಷಡ್ಯಂತ್ರ, ಅನನ್ಯ ಭಟ್ ಅನ್ನುವ ಮಗಳೇ ಇರಲಿಲ್ಲ,